ಇವತ್ತಿನ ವಿಡಿಯೋದಲ್ಲಿ ಕನ್ನಡ ಬರೆಯುವುದು ಕಲಿಯುವುದು ಹೇಗೆ, ಅದರಲ್ಲಿ ಕನ್ನಡ ಒತ್ತಕ್ಷರ ಪದಗಳನ್ನು ಬರೆಯಲು ಕಲಿಯುವುದು ಹೇಗೆ, ಅದರಲ್ಲಿ ಕನ್ನಡ ವರ್ಣಮಾಲೆಯ ಮೊದಲ ವ್ಯಂಜನ ಕ ಅಕ್ಷರದ ಸಜಾತೀಯ ಮತ್ತು ವಿಜಾತೀಯ ಪದಗಳನ್ನು ಒತ್ತಕ್ಷರ ಪದಗಳನ್ನು ಬರೆಯುವುದನ್ನು ಕಲಿಯೋಣ. ಒತ್ತಕ್ಷರ ಒ ತೋಗೆ ತವತ್ತು ಕಗೆ ಶವತ್ತು ರ ಒತ್ತಕ್ಷರ ಪದಗಳನ್ನು ಹೇಗೆ ಬರೆಯೋದು ಅಂತ ನೋಡೋಣ. ಯಾಕೆಂತಂದರೆ ಭಾಳಷ್ಟು ಮಕ್ಕಳು ಇನ್ನೂ ಕೂಡ ನಮಗೆ ಒತ್ತಕ್ಷರ ಪದಗಳನ್ನು ಬರೀಲಿಕ್ಕೆ ಗೊಂದಲ ಆಗ್ತಾಯಿದೆ, ಇನ್ನಷ್ಟು ವಿಡಿಯೋಗಳನ್ನು ಮಾಡಿ ಅಂತ ಇದ್ದೀರಾ. ಅದಕ್ಕೆ ಇವತ್ತು ಮೊದಲ ಅಕ್ಷರವನ್ನು ತೊಗೊಂಡಿದ್ದೀನಿ, ನಂತರ ಮುಂದಿನ ಅಕ್ಷರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಎಲ್ಲ ಅಕ್ಷರಗಳ ಒತ್ತಕ್ಷರ ಪದಗಳನ್ನು ಬರೀಲಿಕ್ಕೆ ಪ್ರಯತ್ನ ಪಡೋಣ. ಅದಕ್ಕಿಂತ ಮೊದಲು ನಾನು ಈಗಾಗಲೇ ಭಾಳಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿರೋದ್ರಿಂದ ನಿಮಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ನೋಡಿ, ಇವೆಲ್ಲವೂ ನಾನು ಈಗಾಗಲೇ ಅಪ್ಲೋಡ್ ಮಾಡಿರುವಂಥ ವಿಡಿಯೋಗಳು. ಅದರಲ್ಲಿ ಇಷ್ಟು ಪ್ಲೇಲಿಸ್ಟ್ ಕೂಡ ಇದೆ, ಆಸಕ್ತಿ ಇರುವವರು ನೋಡಿ. ಇವತ್ತಿನ ವಿಡಿಯೋದಲ್ಲಿ ಸಜಾತಿ ಅಂದರೆ ಕಗೆ ಕ ಅಕ್ಷರವೇ ಒತ್ತಕ್ಷರವಾಗಿ ಬರುವಂಥ ಪದಗಳು, ಹಾಗೆ ವಿಜಾತೀಯ ಅಂತಂದರೆ ಕಗೆ ಬೇರೆ ಅಕ್ಷರ ಬೇರೆ ವ್ಯಂಜನ ಒತ್ತಕ್ಷರವಾಗಿ ಬರುವುದು ಅಥವಾ ಬೇರೆ ವ್ಯಂಜನಕ್ಕೆ ಕ ಒತ್ತಕ್ಷರ ಬಂದಂಥ ಪದಗಳನ್ನು ಬರೆಯೋದಕ್ಕೆ ಇವತ್ತು ಪ್ರಾರಂಭಿಸೋಣ. ನಾನು ಈಗಾಗಲೇ 24ನೇ ಇಸ್ವಿನಲ್ಲೇ ಕ ಒತ್ತಕ್ಷರ ವರ್ಡ್ಸ್ ಅಂತ ಕ ಒತ್ತಕ್ಷರ ಪದಗಳ ಬಗ್ಗೆ ಈಗಾಗಲೇ ನಾನು ಈ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀನಿ. ಇದರಲ್ಲಿ ನೋಡಿ, ಈಗ ಇವೆಲ್ಲ ಸಜಾತಿಯ ಒತ್ತಕ್ಷರ ಪದಗಳು ಅಂದ್ರೇನು, ಕಗೆ ಕ ಅಕ್ಷರವೇ ಒತ್ತಕ್ಷರವಾಗಿ ಬಂದಿದೆ. ಈಗ ಮೊದಲನೇ ಬಾರಿ ನೋಡ್ತಾ ಇರೋರಿಗೋಸ್ಕರ ಒಂದು ಸಲ ಇದನ್ನು ಓದ್ಬಿಡೋಣ. ಅಕ್ಕ, ಪಕ್ಕ, ಹಕ್ಕು, ಅಕ್ಕಿ, ಹಕ್ಕಿ, ಬೆಕ್ಕು, ಚಿಕ್ಕು, ಉಕ್ಕು, ಸಿಕ್ಕು, ಕಕ್ಕು, ಚುಕ್ಕಿ, ಕೊಕ್ಕು, ಠಕ್ಕ, ದಿಕ್ಕು, ಮುಕ್ಕು, ಅಕ್ಕರೆ, ಸಕ್ಕರೆ, ಚಕ್ಕುಲಿ, ಚಕ್ಕಡಿ, ಮೊಕ್ಕಣ್ಣ, ಪುಕ್ಕಲ, ಚಿಕ್ಕಪ್ಪ, ಇಕ್ಕಳ, ಚಕ್ಕೋತ, ಕೊಕ್ಕರೆ, ಪುಕ್ಕಟೆ, ಒಕ್ಕಣೆ, ಇಕ್ಕಟ್ಟು, ಇಕ್ಕೆಲ, ಒಕ್ಕಲು, ಉಕ್ಕಿಸು, ಚಕ್ಕನೆ, ಗಕ್ಕನೆ, ಚೊಕ್ಕಟ, ಚುಕ್ಕಾಣಿ. ಇವೆಲ್ಲವೂ ಸಜಾತಿಯ ಒತ್ತಕ್ಷರ ಪದಗಳು. ಅಂದರೆ ನಿಮಗೆ ಇದು ತುಂಬ ಸುಲಭ, ಯಾಕೆಂತಂದರೆ ಕಗೆ ಕ ಒತ್ತಕ್ಷರವೇ ಬಂದಿದೆ. ಇದರಲ್ಲಿ ನಿಮಗೆ ಅದು ಉಚ್ಚಾರ ಯಾವುದೇ ಇರಲಿ, ಓ ಅಂತಾದರೂ ಇರಲಿ, ಸ್ವರ ಉಚ್ಚಾರ ಓ ಇರಲಿ ಅಥವಾ ಓ ಇರಲಿ ಅಥವಾ ಇ ಇರಲಿ, ಯಾವುದಕ್ಕೂ ಕೂಡ ಯಾವುದೇ ಉಚ್ಚಾರ ಬಂದರೂ ಕೂಡ ನೀವು ಈ ಕ ಒತ್ತಕ್ಷರವನ್ನೇ ಉಪಯೋಗಿಸಬೇಕಾದ್ರೆ ಇದು ತುಂಬ ನಿಮಗೆ ಸುಲಭ. ಈಗ ವಿಜಾತಿಯ ಪದಗಳನ್ನು ನೋಡೋಣ, ಅದು ಸ್ವಲ್ಪ ಕಷ್ಟ ನಿಮಗೆ. ಅದರ ಕೆಲವು ಪದಗಳನ್ನು ಬರೆಯೋಣ ನೋಡಿ. ಈಗ ರೊಕ್ಕ, ರು, ಇಲ್ಲಿ ಏತ್ವ ಮತ್ತು ಕೊಂಬಿನ ದೀರ್ಘ, ರು, ಕ, ಕಾಗೆ ಕಾವತ್ತು, ರೊಕ್ಕ, ರೆಕ್ಕೆ, ಅರ್ಥ ಆಯ್ತಲ್ವ. ತೊಕ್ಕು, ಉಣಿಸಿ ತೊಕ್ಕು, ಸುಕ್ಕು, ನೋಡಿ ಇಲ್ಲಿ ಅ ಉಚ್ಚಾರ ಇದೆ, ಕ ಒತ್ತಕ್ಷರ ಅದೇ ಇದೆ, ಎ ಉಚ್ಚಾರ ಓ, ಹಾಗೆ ಇಲ್ಲಿ ಓ. ಇವೆಲ್ಲವೂ ನಿಮಗೆ ಸುಲಭವಾಗಿ ಗೊತ್ತಾಗುತ್ತೆ. ಈಗ ವಿಜಾತಿಯ ಪದಗಳನ್ನು ಬರೆಯೋಣ. ಈಗ ವಾಕ್ಚಿತ್ರ, ವಾ, ಕೀಗೆ ಚಾವತ್ತು, ವಾಕ್ಚಿತ್ರ, ಅರ್ಥ ಆಯ್ತಾ. ಇಲ್ಲಿ ಕೀಗೆ ಚಾವತ್ತು, ವಾಕ್ಚಿತ್ರ ಕ, ಅದಕ್ಕೆ ಬೇರೆ ವ್ಯಂಜನ ಇದೆ, ಇದು ವಿಜಾತಿ ಆಯಿತು, ವಾಕ್ಚಿತ್ರ. ಹಾಗೆ ವಾಕ್ಚಾತುರ್ಯ ಬರೀಲಿಕ್ಕೆ ಪ್ರಯತ್ನ ಮಾಡಿ, ವಾಕ್ಚಾತುರ್ಯ ಆ ಉಚ್ಚಾರ ಬರ್ತಾ ಇರೋದ್ರಿಂದ ಕಾಗೆ ಚಾವತ್ತು, ವಾಕ್ಚಾತುರ್ಯ, ಅರ್ಥ ಆಯ್ತಾ. ವಾಕ್ಚಾತುರ್ಯ. ಮತ್ತೊಂದು ವೃಕ್ಷ, ರು, ಕಗೆ
ಶವತ್ತು ವೃಕ್ಷ. ಹಾಗೆ ಮತ್ತೊಂದು ವ್ಯಕ್ತಿ, ಇದಕ್ಕೀಗೆ ತಾವತ್ತು ವ್ಯಕ್ತಿ. ವಾಕ್ ಚಿತ್ರ ಹೇಗೆ ಓದೋದು, ಇಲ್ಲಿ ಈ ಉಚ್ಚಾರ ಇರೋದ್ರಿಂದ ಗುಡಿಸು ಕೊಟ್ಟಿದ್ದೀವಿ. ವಾಕ್ ಚಿತ್ರ. ವಾಕ್ ಚಾತುರ್ಯ. ಯಾಕೆ ಹೇಳ್ತಾ ಇದ್ದೀವಿ ಅಂತಂದರೆ ಇಲ್ಲಿ ಈ ತಲಕಟ್ಟಿನ ದೀರ್ಘವನ್ನು ಕೊಟ್ಟಿರೋದ್ರಿಂದ ವಾಕ್ ಚಾತುರ್ಯ. ಹಾಗೆ ವೃಕ್ಷ ಕಗೆ ಶಾವತ್ತು, ಕೀಗೆ ತಾವತ್ತು. ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಈಗ ಇದೇ ರೀತಿ ಪದಗಳನ್ನು ನಿಮ್ಮ ಪಾಠಗಳನ್ನು ಓದುವಾಗ ಗುರುತಿಸಿ ಅವುಗಳನ್ನು ಅಭ್ಯಾಸ ಮಾಡಿ. ಈಗ ಕ ಒತ್ತಕ್ಷರ ಬಂದಿರುವಂಥ ಬೇರೆ ಅಕ್ಷರಗಳಿಗೆ ಕ ಒತ್ತಕ್ಷರ ಬಂದಿರುವಂಥ ಪದಗಳನ್ನು ನೋಡೋಣ. ನೋಡಿ, ಈಗ ಭಟ್ಕಳ. ಟ್ಕಳ. ಟ್ಕಳ ಟ ಮೊದಲು ಹೇಳ್ತಾ ಇದ್ದೀವಿ, ಟ ನಂತರ ಕವತ್ತು. ಭಟ್ಕಳ. ಅರ್ಥ ಆಯ್ತಾ? ಮೊದಲು ಟ ಉಚ್ಚಾರ ಬರ್ತಾ ಇರೋದ್ರಿಂದ ಇದನ್ನು ಪೂರ್ತಿಯಾಗಿ ಬರಬೇಕು, ನಂತರ ಕ ಒತ್ತಕ್ಷರ. ಭಟ್ಕಳ. ಉತ್ಕಟ. ಓ ಗೆ ಕವತ್ತು ಉತ್ಕಟ. ಇದು ಬೇರೆ ಅಕ್ಷರ, ಇಲ್ಲಿ ಕ ಒತ್ತಕ್ಷರ. ಇದು ಕೂಡ ಬೇರೆ ಅಕ್ಷರ, ಕ ಒತ್ತಕ್ಷರ. ಹಾಗೆ ಉಪ್ಕರಿ. ಹೇಗೆ ಬರೆಯೋದು? ಉಪ್ಕರಿ. ಓ ಮೊದಲು ಯಾವ ಉಚ್ಚಾರ ಬರ್ತದೆ? ಪ. ಕವತ್ತು ರಿ. ಇಲ್ಲಿ ತಲಕಟ್ಟು. ಯಾಕೆ? ಇಲ್ಲಿ ಉಚ್ಚಾರ ಅ ಇದೆ, ಆದ್ದರಿಂದ ತಲಕಟ್ಟು ಬರಿಬೇಕು. ಉ ಪ, ಅದಕ್ಕೆ ಕಾವತ್ತು ರಿ. ಉಪ್ಕರಿ. ನಂತರ ಭಾಲ್ಕಿ. ಭಾಲ್ಕಿ ಹೇಗೆ ಬರೆಯೋದು? ಇದು ಬಾ ಅಲ್ಪ ಪ್ರಾಣ, ಇದಕ್ಕೆ ಹೀಗೆ ಗೆರೆ ಕೊಟ್ಟಾಗ ನೀವು ಮಹಾಪ್ರಾಣ. ಭಾಲ್ಕಿ. ಇಲ್ಲಿ ಈ ಉಚ್ಚಾರ ಬರ್ತಾ ಇರೋದ್ರಿಂದ ಕೊನೆಯಲ್ಲಿ ಲಿ ಬರೆದು ಅದಕ್ಕೆ ಕಾವತ್ತಕ್ಷರ. ಭಾಲ್ಕಿ. ಭಾಸ್ಕರ. ಭಾ ಮತ್ತು ಮಹಾಪ್ರಾಣ. ಇಲ್ಲಿ ಸ ಮೊದಲು ಹೇಳ್ತಾ ಇದ್ದೀವಿ, ಇದನ್ನು ಪೂರ್ಣಾಕ್ಷರ ಬರೆಯೋದು, ನಂತರ ಕವತ್ತು ರ. ಭಾಸ್ಕರ. ನಂತರ ಆಯ್ಕೆ. ಹೇಗೆ ಬರೆಯೋದು? ಆ, ಇಲ್ಲಿ ಎ ಉಚ್ಚಾರ. ಆಯ್ಕೆ. ಕೆ ಅನ್ನುವಾಗ ಕೊನೆಯಲ್ಲಿ ಎ ಉಚ್ಚಾರ ಬರ್ತಾ ಇರೋದ್ರಿಂದ ನಾವು ಇಲ್ಲಿ ಏತ್ವ ಕೊಡಬೇಕು. ಇಲ್ಲಿ ಏನಾಯ್ತಿದು? ಆ ಎ ಆಯಿತು. ಇದು ಆಯ್ಕೆ ಮಾಡಬೇಕಾದ್ರೆ ಇದಕ್ಕೆ ಕವತ್ತು. ಆಯ್ಕೆ. ನಂತರ ಬಸ್ಕಿ. ಬಸ್ಕಿ. ಬ, ಇಲ್ಲಿ ಸ್ಕಿ ಅಂತ ಹೇಳುವಾಗ ಈ ಉಚ್ಚಾರ ಬರ್ತದೆ, ಆದ್ದರಿಂದ ಇಲ್ಲಿ ನೀವು ಇಲ್ಲಿ ಗುಡ್ಸು ಕೊಡಬೇಕು. ಏನಾಯ್ತಿದು? ಬಸಿ ಆಯಿತು. ಇದನ್ನು ಬಸ್ಕಿ ಮಾಡಬೇಕಾದ್ರೆ ಕವತ್ತು. ಬಸ್ಕಿ. ನಂತರ ಡಾಕ್ಟರ್. ಹೇಗೆ ಬರೆಯೋದು? ಡ ಕ. ಮೊದಲು ನಾವು ಕ ಉಚ್ಚಾರ ಮಾಡ್ತಾಯಿದ್ದೀವಿ, ಅದರಿಂದ ಇದನ್ನು ಪೂರ್ತಿಯಾಗಿ ಬರೆಯೋದು, ನಂತರ ಟವತ್ತು. ಡಾಕ್ಟರ್. ಡಾಕ್ಟರ್. ನಂತರ ಮತ್ತೊಂದು ಪದ ಕಣ್ಕಟ್ಟು. ಕಣ್ಕಟ್ಟು ಹೇಗೆ ಬರಿತೀರಾ? ಕ. ಈಗ ಮೊದಲ ಉಚ್ಚಾರ ಯಾವುದಿದೆ? ನ. ಕಣ. ಕಣ್ಕ ಮಾಡಬೇಕಂದ್ರೆ ಕವತ್ತು. ಕಣ್ಕಟ್ಟು. ಟ, ಅದಕ್ಕೆ ಕೊಂಬು. ಕಣ್ಕಟ್ಟು ಆಯಿತು. ಅದನ್ನು ಕಣ್ಕಟ್ಟು ಅಂತ ಉಚ್ಚಾರ ಮಾಡ್ತಾರೋದ್ರಿಂದ ಟ ಒತ್ತಕ್ಷರ. ಏನಾಯಿತು? ಕಣ್ಕಟ್ಟು. ಮತ್ತೊಂದು, ಈಗ ಮತ್ತೊಂದು ಪದ ನಿಂತ್ಕೊಂಡಿದ್ದಾರೆ. ನೋಡಿ, ಈಗ ಎಲ್ಲೋ ಹೋಗಿರ್ತೀರ, ಬ್ಯಾಂಕ್ಗೂ ಅಥವಾ ಇಲ್ಲಿಗೆ ಹೋಗಿರ್ತೀರ, ಕ್ಯೂನಲ್ಲಿ ನಿಂತ್ಕೊಂಡಿದ್ದಾರೆ ಅಂತ ಹೇಳಬೇಕು. ಅದನ್ನು ಬರೆಯೋದು ಹೇಗೆ? ನೀ ಸೊನ್ನೆ. ನಿಂತ್ಕೋ. ಕೋ ಓ ಉಚ್ಚಾರ ಬರ್ತಾ ಇರೋದ್ರಿಂದ ನೀವು ಇಲ್ಲಿ ಏನು ಮಾಡಬೇಕು? ತೋ. ನಿಂತು ಆಯಿತು. ನಿಂತ್ಕೋ. ಇಷ್ಟೇ ಆದರೆ ನಿಂತ್ಕೋ. ನಿಂತ್ಕೊಂಡಿದ್ದಾರೆ. ನಿಂತ್ಕೊಂಡಿದ್ದಾರೆ. ಗೊತ್ತಾಯ್ತಾ? ಇಲ್ಲಿ ಕೋ. ನಿಂತ್ಕೊಂಡಿದ್ದಾರೆ. ಹಾಗೆ ಕರ್ಕೊಂಡು ಹೋಗಿದ್ದಾರೆ. ಕರ್ಕೊಂಡು. ಕ ಓ ಉಚ್ಚಾರ ಬರ್ತದೆ, ಅದರಿಂದ ನೀವು ನೋಡಿ ಕರ್ಕೊಂಡು. ಕರ್ಕೋ, ಆದ್ದರಿಂದ ನೀವು ಓ ಉಚ್ಚಾರ ಬಿಡು. ಕರ್ಕೊಂಡು ಹೋಗಿದ್ದಾರೆ. ಶಾಲೆಗೆ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ಬೇಕಂತಂದರೆ ಕರ್ಕೊಂಡು. ಇದನ್ನು ನಾವು ಕೂಡ ಇದನ್ನು ಇನ್ನೂ ಅಬ್ರಿವೇಟ್ ಮಾಡಿರ್ತೀವಿ, ಇನ್ನೂ ಚಿಕ್ಕದಾಗಿ ಹೇಳ್ತೀವಿ, ಕರ್ಕೊಂಡು ಹೋಗಿದ್ದಾರೆ ಅಂತ. ಇಲ್ಲಿ ನಿಮಗೆ ಗೊತ್ತಾಗಲಿ ಅಂತ ಕರ್ಕೊಂಡು ಈ ಥರ ತೋರಿಸ್ತಾ ಇದ್ದೀನಿ. ಹಾಗೆ ಅಡುಗೆ ಮಾಡಿಕೊಂಡು ಬರ್ತೀನಿ ಅಥವಾ ಹೋಮ್ವರ್ಕ್ ಮಾಡಿಕೊಂಡು
ಆಮೇಲೆ ಬರ್ತೀನಿ ಅಂತ ಹೇಳಬೇಕಾದ್ರೆ ಮಾಡಿಕೊಂಡು ಅಂತ ಹೇಳಬೇಕಾದ್ರೆ ಮೊದಲು ಉಚ್ಚಾರ ಯಾವುದಿದೆ ಡ ಉಚ್ಚಾರ, ಆದರೆ ಸ್ವರ ಉಚ್ಚಾರ ಓ ಇದೆ. ಆದ್ದರಿಂದ ನೀವು ಡೋ ಏನಾಯಿತು ಮಾಡು, ಇದನ್ನು ಮಾಡ್ಕೋ ಇಷ್ಟೇ ಬರಬೇಕಾದ್ರೆ ಮಾಡ್ಕೊ. ಈಗ ಮಾಡಿಕೊಂಡು 0 ಮಾಡಿಕೊಂಡು ಹೋಮ್ವರ್ಕ್ ಮಾಡಿಕೊಂಡು ಆಮೇಲೆ ಬರ್ತೀನಿ. ಹಾಗೆ ಮತ್ತೊಂದು ಪದ ನೋಡೋಣ. ಕೂತ್ಕೊಂಡಿದ್ದಾರೆ. ಹೇಗೆ ಬರೆಯೋದು? ಕೋ ಓ ಉಚ್ಚಾರ ಬರ್ತದ್ರಿಂದ ಏತ್ವ ಕೂತು ಆಯಿತು. ಈಗ ಕೂತ್ಕೊಂಡಿದ್ದಾರೆ, ಮಾಡಿಕೊಂಡು, ಕರ್ಕೊಂಡು, ನಿಂತ್ಕೊಂಡಿದ್ದಾರೆ. ಹೀಗೆ ಕಟ್ಟು ಅರ್ಥ ಆಯಿತು ಅಂದ್ಕೊಳ್ತೇನೆ. ಈ ಪದಗಳೆಲ್ಲ ನಿಮಗೆ ಬರೀಲಿಕ್ಕೆ ಬರಬೇಕು ಅಂತಂದರೆ ನೀವು ಚೆನ್ನಾಗಿ ಇದನ್ನು ಓದುವುದನ್ನು ಮತ್ತು ಬರೆಯುವುದನ್ನು ಚೆನ್ನಾಗಿ ಅಭ್ಯಾಸ ಮಾಡಬೇಕು. ಏನು ಭಾಳಷ್ಟು ಪದಗಳೇನಿಲ್ಲ, ಇಷ್ಟನ್ನು ನೀವು ಮಾಡಿಕೊಂಡ್ರೆ ಕಲಿತರೆ ನಿಮಗೆ ಬೇರೆ ಯಾವ ಶಬ್ದವನ್ನಾದರೂ ಬರಿಬಹುದು. ಈ ವಿಡಿಯೋ ನಿಮಗೆ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅಕ್ಷರದ ಒತ್ತಕ್ಷರ ಪದಗಳನ್ನು ಬರೆಯೋಣ, ಸಜಾತೀಯ ಹಾಗೆ ವಿಜಾತೀಯ. ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.